ಸಚಿವ ಮಾಧುಸ್ವಾಮಿ ರೈತ ಮಹಿಳೆಗೆ ಅವಾಚ್ಯ ಪದಗಳಿಂದ ನಿಂದನೆ ಖಂಡಿಸಿ ರೈತ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಮದ್ಯ ನಿಷೇಧಕ್ಕಾಗಿ ಮನಿ ಆರ್ಡರ್ ಚಳವಳಿ, ಮದ್ಯ ನಿಷೇಧ ಆಂದೋಲನದಿಂದ ವಿನೂತನ ಪ್ರತಿಭಟನೆ. ರಂಜಾನ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆಗಾಗಿ ಅವಕಾಶ ಕಲ್ಪಿಸಿಕೊಡುವಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಮನವಿ. ಕೊರೋನಾ ವೈರಸ್ ಹಿನ್ನೆಲೆ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ ಪ್ರಸಿದ್ಧ ಶ್ರೀ ಧರ್ಮಸ್ಥಳ ಕ್ಷೇತ್ರ. ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ರೈತ ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದನ್ನ ಖಂಡಿಸಿ ಕರ್ನಾಟಕ ಕಳಸಾ-ಬಂಡೂರಿ ರೈತ ಹೋರಾಟ ಸಮಿತಿಯ ಹೋರಾಟಗಾರರು ಪ್ರತಿಭಟನೆ ಮಾಡಿದರು. ನಗರದಲ್ಲಿಂದು ತಹಸೀಲ್ದಾರರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ ಅವರು ಕೋಲಾರ ತಾಲೂಕಿನ ಎಸ್ ಅಗ್ರಹಾರದಲ್ಲಿ ಕೆರೆಗಳ ಒತ್ತುವರಿ ತೆರವಿಗೆ ಮನವಿ ಮಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮಹಿಳಾ ಸದಸ್ಯರ ವಿರುದ್ಧ ಸಚಿವ ಮಾಧುಸ್ವಾಮಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಇಂಥ ಕೆಳಮಟ್ಟದ ಪದ ಬಳಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಳಿನಿ ಮೇಲಿನ ಅವಮಾನ ನಿಜಕ್ಕೂ ಖಂಡನೀಯವಾಗಿದೆ. ಮಹಿಳಾ ಹೋರಾಟಗಾರರಿಗೆ ಇಂಥ ಪದಗಳು ಬಳಸಿ ಮಹಿಳೆಯನ್ನ ನಿಂದಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಜೆಸಿ ಮಾಧುಸ್ವಾಮಿ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರ ಮನವಿ ಮಾಡಿದರು. ಒಂದು ರೈತ ಮಹಿಳೆ ಕೆರೆ ಒತ್ತುವರಿ ವಿಷಯವಾಗಿ ಕಾನೂನು ಮಂತ್ರಿ ಮತ್ತು ಸಣ್ಣ ನೀರಾವರಿ ಮಂತ್ರಿಗೆ ಮನವಿಯನ್ನ ಕೊಡಲು ಹೋದಾಗ ಒಬ್ಬ ಕಾನೂನು ಮಂತ್ರಿ ಮತ್ತು ಸಣ್ಣ ನೀರಾವರಿ ಮಂತ್ರಿ ಆ ಒಂದು ಮನವಿಯನ್ನ ತಗೊಂಡು ತಾನು ರಾಜ್ಯ ಸರ್ಕಾರದಲ್ಲಿ ಆ ಕ್ರಮವನ್ನು ತಗೋಬೇಕಾದವ್ರ ಆದ್ಯ ಕರ್ತವ್ಯ ಅದನ್ನು ಹೊರತುಪಡಿಸಿ ಆ ಒಂದು ಮಹಿಳೆಯರ ಮನವಿಯನ್ನ ಸ್ವೀಕಾರ ಮಾಡದ ಹೊರತುಪಡಿಸಿ ಮಹಿಳೆಗೆ ಅವಮಾನ ಮಾಡಿದ್ದಾರೆ. ಮತ್ತು ಅದಲ್ಲದೆ ರಾಸ್ಕಲ್ ಅಂತ ಶಬ್ದವನ್ನ ಬಳಸಿದ್ದು ಬಹಳ ದೊಡ್ಡ ಖಂಡನೀಯ. ನಗರದಲ್ಲಿಂದು ತಹಸೀಲ್ದಾರರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ ಅವರು ಕೋಲಾರ ತಾಲೂಕಿನ ಎಸ್ ಅಗ್ರಹಾರದಲ್ಲಿ ಕೆರೆಗಳ ಒತ್ತುವರಿ ತೆರವಿಗೆ ಮನವಿ ಮಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮಹಿಳಾ ಸದಸ್ಯರ ವಿರುದ್ಧ ಸಚಿವ ಮಾಧುಸ್ವಾಮಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಖಂಡನೀಯ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಇಂಥ ಕೆಳಮಟ್ಟದ ಪದ ಬಳಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಳಿನಿ ಮೇಲಿನ ಅವಮಾನ ನಿಜಕ್ಕೂ ಖಂಡನೀಯವಾಗಿದೆ. ಮಹಿಳಾ ಹೋರಾಟಗಾರರಿಗೆ ಇಂಥ ಪದಗಳು ಬಳಸಿ ಮಹಿಳೆಯನ್ನ ನಿಂದಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಜೆಸಿ ಮಾಧುಸ್ವಾಮಿ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರ ಸಿದ್ದು ತೇಜಿ, ಬಾಬಾಜಾನ್ ಮುದ್ದೋಳ್, ರಮೇಶ್ ಹಾಗೂ ಇನ್ನಿತರರು ಇದ್ದರು. ಸಚಿವ ಮಾಧುಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕದವರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿಯಾದ ನಾಗಪ್ಪ ಉಂಡಿಯವರು ಕೋಲಾರ ತಾಲೂಕಿನ ಎಸ್ ಅಗ್ರಹಾರ ಎಂಬಲ್ಲಿ ಕೆರೆ ವೀಕ್ಷಿಸಲು ಆಗಮಿಸಿದ ಸಚಿವ ಮಾಧುಸ್ವಾಮಿ ಅವರ ಬಳಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಹಿಳಾ ಸದಸ್ಯರು ಕೆರೆ ಒತ್ತುವರಿ ತೆರವು ಸಂಬಂಧವಾಗಿ ಮನವಿ ಸಲ್ಲಿಸಲು ಬಂದಿದ್ರು. ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತರುವ ಸಂದರ್ಭದಲ್ಲಿ ಆಕ್ರೋಶಗೊಂಡ ಅವರು ಮಾತನಾಡುತ್ತಿದ್ದ ಮಹಿಳೆಯನ್ನ ತಡೆಯಲು ಯತ್ನಿಸಿದರು. ಈ ವೇಳೆ ಕೋಪಗೊಂಡ ಅವರು ಮಹಿಳೆಗೆ ರಾಸ್ಕಲ್ ಎಂಬ ಪದ ಬಳಸಿದಲ್ಲದೆ ಪೊಲೀಸರಿಗೆ ಅವರನ್ನ ಎಳೆದೊಯ್ಯುವಂತೆ ಹೇಳುವ ಮೂಲಕ ರೈತ ಮಹಿಳೆಯರನ್ನ ಅವಮಾನಿಸಿದ್ದಾರೆ. ಇದು ರೈತರಿಗೆ ಮಾಡಿದ ಅವಮಾನವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತ ಹೋರಾಟಕ್ಕೆ, ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಈ ಕೂಡಲೇ ಸಚಿವರು ತಾವೇ ಸ್ವತಃ ನಿರ್ಣಯ ಮಾಡಿ ರಾಜೀನಾಮೆ ನೀಡಬೇಕು. ಸಿಎಂ ಅವರು ರಾಜೀನಾಮೆ ಕೊಡುವಂತೆ ಸ್ಪಷ್ಟ ನಿರ್ದೇಶನ ನೀಡಬೇಕೆಂದು ರೈತ ಸಂಘ ಆಗ್ರಹಿಸಿದೆ. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷ ಈರಣ್ಣ ಬಳಿಗೇರ್, ಗದಿಗೆಪ್ಪ ಬಳ್ಳೋಡಿ, ಬಸಪ್ಪ ಅಂಗಡಿ, ವರ್ಧಮಾನ್ ಸಂಗೋಳಿ ಇನ್ನಿತರರು ಭಾಗವಹಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆ ವತಿಯಿಂದ ಡಿಸಿ ದೀಪಾ ಚೋಳನ್ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಒಳಪಡುವ 6 ಈದ್ಗಾ ಸಂಸ್ಥೆಗಳಿದ್ದು, ಈದ್ಗಾ ಮೈದಾನ, ಹಳೆ ಹುಬ್ಬಳ್ಳಿ ಇರುವಂತಹ ಈದ್ಗಾ ಮೈದಾನ, ಮಂಟು ರೋಡಿನಲ್ಲಿರುವಂತಹ ಅಮರಗೋಳ್, ಉಣ್ಕಲ್, ತಾರಿಹಾಳ್ ಈ 6 ಈದ್ಗಾ ಮೈದಾನಗಳು ಇರುವುದರಿಂದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ಪ್ರಾರ್ಥನೆಗಾಗಿ ಅವಕಾಶ ಕಲ್ಪಿಸಿಕೊಡಬೇಕೆಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಯೂಸುಫ್ ಸವಣೂರು, ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನಮಗೆ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಿದ್ರೆ ನಾವು ಅಲ್ಲಿ ಕಾನೂನಿನ ನಿಯಮಗಳ ಪ್ರಕಾರ ಅಂದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮುಖಾಂತರ, ಜೊತೆಗೆ ನಾವು ಅಲ್ಲಿ ಆ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಅನ್ನು ಬಳಸಿ ಯಾವುದೇ ರೀತಿ ಗೊಂದಲವಿಲ್ಲದೆ ಮಾಡುತ್ತೇವೆ. ಒಂದು ವೇಳೆ ಅನುಮತಿ ಕೊಡಲಿಲ್ಲವೆಂದರೂ ಸಹ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೈಗೊಳ್ಳುವ ಕ್ರಮಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದರು. ಇದು ಪ್ರತಿ ವರ್ಷ 2 ಸಲ ನಾವು ಈದ್ಗಾದಲ್ಲಿ ನಮಾಜ್ ಮಾಡ್ತೀವಿ. ಇವತ್ತು ಕೋವಿಡ್-19 ಬಂದಿದ್ದ ಕಾರಣ ನಾವು ರಿಕ್ವೆಸ್ಟ್ ಮಾಡೀವಿ, ವಕ್ಫ್ ಬೋರ್ಡಿನ ಆದೇಶ ಪ್ರಕಾರ 5 ಮಂದಿ ನಮಾಜಿ ಮಾಡಬೇಕು ಮಸೂದಿಯಲ್ಲಿ ಅಂಥೇಳಿ ಒಂದು ಆದೇಶ ಇದೆ. ಅದರ ಪ್ರಕಾರ ನಮ್ಗೆ ಅಟ್ಲೀಸ್ಟ್ 5 ಮಂದಿನ ನೀವು ಪರ್ಮಿಷನ್ ಕೊಡಿ. ನಮ್ಮಲ್ಲಿ 6 ಈದ್ಗಾ ಮೈದಾನ ಅದಾವೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಇದೆ, ಓಲ್ಡ್ ಈದ್ಗಾ ಮೈದಾನ ಇದೆ, ಮಂಟು ರೋಡ್ ಮೈದಾನ ಇದೆ, ಉಣ್ಕಲ್ ಮೈದಾನ ಇದೆ, ಈದ್ಗಾ ಮೈದಾನ ಅಮರಗೋಳ್ ಇದೆ, ಈದ್ಗಾ ಮೈದಾನ ತಾರ್ಯಾಳು, ಎಲ್ಲ 6 ಈದ್ಗಾ ಮೈದಾನಲ್ಲಿ ಬರೀ 5 ಮಂದಿನ ನೀವು ಪರ್ಮಿಷನ್ ಕೊಡಿ, ಯಾಕಂದರೆ ಖಾಲಿ ನೀಡಕ್ಕೆ ಬರೋಲ್ಲ. ಈ ಮತ್ತೊಂದು ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅಂಜುಮನ್ ಈದ್ಗಾ ಮೈದಾನಲ್ಲಿ 2 ಹೊತ್ತು ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ರೂಲ್ಸ್ ಪ್ರಕಾರ ನೀವು ನಮ್ಗೆ 5 ಮಂದಿಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. DC ಮೇಡಮ್ ಮನವಿ ಕೊಟ್ವಿ. ಆದರೆ ಅವರು ಇಲ್ಲ, ಇದು ಪವರ್ ನನ್ನ ಕಡೆ ಇಲ್ಲ, ಸ್ಟೇಟ್ ಗೌರ್ಮೆಂಟ್ CM ಕಡೆ ಯಡಿಯೂರಪ್ಪಾಜಿ ಕಡೆ ಹೋಗಿ ಅವರು ಕೊಟ್ಟರೆ ನಾನು ಮಾಡ್ತೇನೆ, ಇಲ್ಲೇ ಕೊಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿ. ನಾನೇ ನೀವು ನಮ್ಮ ಈದ್ಗಾ ಮೈದಾನ 2 ಎಕರೆ 5 ಎಕರೆ ಈ ದೊಡ್ಡ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾವು ಮಾಡ್ತೀವಿ. ನೀವು ನಮ್ಗೊಂದು ಪಾಸ್ ಕೊಡಿ, ನಮ್ಮ ಮತ್ತೆ ಹೆಲ್ತ್ ಚೆಕ್ ಮಾಡಿ, ಸರ್ಟಿಫಿಕೇಟ್ ಕೊಡಿ, ಆಧಾರ್ ಕಾರ್ಡ್ ಕೊಡ್ತೀನಿ, ಎಲ್ಲ ಕೊಟ್ಟರು ನೀವು ಮಾಡಿದರೆ ಒಳ್ಳೇದಾಗ್ತೈತಿ ಅಂತ ಹೇಳಿ. ಇಲ್ಲ ಅಧ್ಯಕ್ಷ ಕೊಡೋಕ್ಕೆ ಬರೋಂಗಿಲ್ಲ, ನೀವು ಕ್ಷಮೆ ಮಾಡಬೇಕು ಇದಕ್ಕೆ ಹೇಳಿದ್ರು. ಇನ್ನೊಂದು ವಿಷಯ ನಾವು ಚರ್ಚೆ ಮಾಡಿದ್ವಿ, ಸಂಡೇ ಹಬ್ಬ ಬಂದರೆ ಸಂಡೇ ನೀವು ಕರ್ಫ್ಯೂ ಹಾಕಿದ್ದೀರಿ. ಸಂಡೇ ಹಬ್ಬ ಬಂದರೆ ನಾವು ಮುಸ್ಲಿಂ ಬಾಂಧವ್ರಿಗೆ ಬೆಳಿಗ್ಗೆ ಇದ್ದರೆ ಸಾಮಾನು ತರಬೇಕು, ಬೆಳಿಗ್ಗೆ ಇದ್ದರೆ ಅದೇ ಮಾಡಬೇಕು, ಸಾಮಾನು ತರಬೇಕು, ತರಕಾರಿ ಇದೆ, ಹಬ್ಬ ಇದ್ದರೆ ಮಟನ್ ಬೇಕು, ಶಿರ್ಕುರ್ಮ ಮಾಡ್ತಾರೆ, ಎಲ್ಲ ತರಬೇಕಲ್ಲ. ತರಲಿಕ್ಕೆ ಒಂದು ನೀವು ಬೆಳಿಗ್ಗೆ 7ರಿಂದ ಅಟ್ಲೀಸ್ಟ್ ಹಾಫ್ ಡೇ ನೀವು 11 ಗಂಟೆ ಮಟ್ಟ ನೀವು ರಿಲ್ಯಾಕ್ಸೇಷನ್ ಕೊಟ್ಟರೆ ಇಲ್ಲ ಮಂದಿ ಹೋಗಿ ಕಿರಾಣಿ ಅಂಗಡಿ ಹೋಗ್ತಾರೆ, ಮಟನ್ ಅಂಗಡಿ ಅಥವಾ ಎಲ್ಲ ತೊಗೊಂಡು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಸಿಗಲಿ ಅಂದರೆ ಇಲ್ಲಿವರೆಗೂ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದು, ಗೌರ್ಮೆಂಟ್ ಆಫ್ ಕರ್ನಾಟಕದು DC ಮೇಡಮ್ದು ಆಜ್ಞೆ ಪಾಲನೆ ಮಾಡೀವಿ. 1% ನಾವು ಅದಕ್ಕೆ ವಾಪಸ್ ಹೋಗಿಲ್ಲ. 2 ತಿಂಗಳಾದರೂ ನಾವು ಈ 130 ಮಸೂತಿಯವರು 130 ಮಸೂದಿಯ ಜನಸಾಮಾನ್ಯರು ಯೂತ್ಸು ಎಲ್ಲರೂ ಕೂಡಿ ಪಾಲನೆ ಮಾಡಿವಿ. ಯಾವುದೋ ಒಂದು ಇನ್ಸಿಡೆನ್ಸ್ ಆಗಿಲ್ಲ, ಆಗಕ್ಕೆ ಕೊಡೋದಿಲ್ಲ. ಯಾಕಂದರೆ ಅಂಜುಮನ್ ಆದೇಶನೂ ಎಲ್ಲರೂ ಪಾಲನೆ ಮಾಡ್ತಾರೆ. ನಮಗೆ ಭರೋಸೆ ಇದೆ, ಅಲ್ಲಾನ ಕೃಪಾ ಇದೆ, ಇದು ಪಾಲನೆ ಮಾಡ್ತಾರೆ, ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ನಾವು ಆದೇಶ ನಾವು ಕಳಿಸ್ತೀವಿ, ಇವತ್ತು ಆದೇಶ ಕಳ್ತಾ ಇದ್ದೀವಿ. ನಾವು ಸಂಜೆಗೆ ಆದೇಶ ಕಳಿಸಿ ಒಂದು ವೈಸ್ ಮೆಸೇಜ್ ಎಲ್ಲರಿಗೂ ಹಾಕ್ತೀವಿ. ಹಬ್ಬ ಇದೆ, ಏನು ಮಾಡಬೇಕು, ಮನೆಯಲ್ಲಿ ನಮಾಜ್ ಮಾಡಬೇಕು. 5 ಮಂದಿ ಅಷ್ಟೇ ವಕ್ಫ್ ಬೋರ್ಡ್ ಆದೇಶ ಮಾಡಿದ್ದೆ. ನೀವು 5 ಮಂದಿನೂ ನಮಾಜನ್ನು 9:30 ಬೆಳಿಗ್ಗೆ 9:30. ಸಂಡೇ ಆದರೆ ಅಷ್ಟೇ, ಸೋಮವಾರ ಆದರೂ ಹಬ್ಬ ಆದರೆ 9:30 ನಮಾಜಿ ನೀವು ಮನೆಯಲ್ಲಿ ಮಾಡಬೇಕು, ನೀವು ಮಸೂದಿಯಲ್ಲಿ ಮಾಡಬೇಕು. ಮಸೂದಿ ಆಗಿದ್ದೀವಿ, ಉಳ್ಕಿಯವರು ಮನೆಯಲ್ಲಿ ತಮ್ಮ ಮನೆಯಲ್ಲಿ ಆಫ್ಟರ್ ದಿ ನಮಾಜ್ ಆಫ್ ಇದು ಮಸೂದಿದು ಆಮೇಲೆ ನೀವು ಮಾಡಬೇಕು. 12 ಒಳಗೆ ನಮಾಜ್ ಮಾಡ್ತೀವಿ. ನಾನು ಇನ್ನೊಮ್ಮೆ ಕೇಳ್ಕೊತೀನಿ, ಯಾವುದೇ ಆದೇಶ ಆಗಲಿ, ಅಂಜುಮನ್ ಇಸ್ಲಾಂ ಆದೇಶ ಆಗಲಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಆದೇಶ ಆಗಲಿ, ಯಡಿಯೂರಪ್ಪ CM ಆದೇಶ ಆಗಲಿ, DC ಮೇಡಮ್ ಆರ್ಡರ್ ಆಗಲಿ, ನಾವೆಲ್ಲರೂ ಪಾಲನೆ ಮಾಡಬೇಕಂತ ಕೇಳ್ಕೊತೀನಿ. ಜೈ ಹಿಂದ್.
ಬಳಿಕ ಅಲ್ತಾಫ್ ಕಿತ್ತೂರ್ ಅವರು ಮಾತನಾಡಿ, ಸಾಮೂಹಿಕ ಪ್ರಾರ್ಥನೆಗೆ ಅನುಮತಿ ಕೊಡಲಿಲ್ಲವೆಂದರೂ ಸಹ ಮಸೀದಿಯಲ್ಲಿ ಅಥವಾ ಈದ್ಗಾ ಮೈದಾನದಲ್ಲಿ 21 ಜನರಿಗೆ ಆದರೂ ಪ್ರಾರ್ಥನೆ ಮಾಡುವುದಕ್ಕೆ ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಮನೆಯಲ್ಲಿ ನಾವು ಏನು ಕೇಳ್ಕೊಂಡಿದ್ವಿ ಅಂದರೆ, ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಅಂಜುಮನ ಸಂಸ್ಥೆಗೆ ಸಂಬಂಧಪಟ್ಟಂಥ 6 ಈದ್ಗಾಗಳಿದಾವೆ. ಈ ಸರಿ ಲಾಕ್ಡೌನ್ ಆಗಿದೆ, ಸರ್ಕಾರದಿಂದ ಆದೇಶಗಳು ಇದ್ದಾವೆ. ಯಾವುದು ಮಠ, ಮಂದಿರು, ಚರ್ಚ್, ಗುರುದಾಳ, ಮಸೂತಿ ಒಳಗೆ 4-5 ಮಂದಿಗಿಂತ ಜಾಸ್ತಿ ಇರಬಾರ್ದು. ಮತ್ತು ನಮ್ಮ ವಕ್ಫ್ ಬೋರ್ಡ್ದು ಸಹ ಒಂದು ಆದೇಶ ಇದೆ, 5 ಮಂದಿಗಿಂತ ಜಾಸ್ತಿ ನಮಾಜ್ ಮಾಡಬಾರ್ದು ಅಂತೇಳಿ. ನಾವು DC ಮೇಡಮ್ ಅವರು ಏನು ಕೇಳ್ಕೊಂಡಿವಿ ಅಂದರೆ, ನಮ್ಗೆ ಅಟ್ಲೀಸ್ಟ್ 21 ಮಂದಿಗೆ ನಮ್ಮ ಈದ್ಗಾ ಮೈದಾನದಲ್ಲಿ ನಮ್ಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಅಂಜುಮನ ಸಂಸ್ಥೆ ವತಿಯಿಂದ. ಆದರೆ DC ಮೇಡಮ್ ಅವರು ಕೇವಲ ಮಸೂದಿಯಲ್ಲಿ 5 ಮಂದಿ ಅಷ್ಟೇ ನಮಾಜ್ ಮಾಡತಕ್ಕದ್ದು ಸರ್ಕಾರದ ಆದೇಶ ಇದೆ, ನಮ್ಗೆ ಏನು ಮಾಡಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನೀವು 5 ಮಂದಿ ಮಸೂತಿ ಒಳಗೆ ಮಾಡಿರಿ, ನಿಮ್ಮ ಮನವಿ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಇವತ್ತು ಸರ್ಕಾರದಿಂದ ಏನು ನಮ್ಗೆ ಆದೇಶ ಬರ್ತೈತಿ ನಿಮ್ಗೆ ತಿಳಿಸ್ತೀವಂತ DC ಮೇಡಮ್ ಹೇಳಿದ್ದಾರೆ. ನಾವು ನಮ್ಗೆ 1 ದಿವಸ ಆಗಲಿ 2 ದಿವಸ ಆಗಲಿ ನಮ್ಗೆ ಏನಿದ್ದು ನಮ್ಗೆ ತಾವು ತಿಳಿಸಬೇಕು. ಇನ್ನು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಯೂಸುಫ್ ಸವಣೂರು, ಅಲ್ತಾಫ್ ಕಿತ್ತೂರ್, ಬಸೀರ್ ಹಳ್ಳೂರ್, ಅಲ್ತಾಫ್ ಹಳ್ಳೂರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಡ ಕೂಲಿ ಕಾರ್ಮಿಕರಿಗೆ ದಿನಸಿ ಕಿಟ್, ಉಪಹಾರ ಹಾಗೂ 200 ರೂಪಾಯಿಗಳನ್ನು ವಿತರಿಸಲಾಯಿತು. ವಿಶ್ವ ಮೆಚ್ಚಿದ ನಾಯಕ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ 29ನೇ ಪುಣ್ಯಸ್ಮರಣೆ ಅಂಗವಾಗಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಕೂಲಿ ಕಾರ್ಮಿಕರಿಗೆ 1 ದಿನದ ನ್ಯಾಯ ಆಧಾರದಲ್ಲಿ ಪ್ರತಿಯೊಬ್ಬರಿಗೆ ₹200 ಕೊಡುವ ಯೋಜನೆಯ ಭಾಗವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬಡ ಕೂಲಿ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು, ಉಪಹಾರ ಹಾಗೂ ತಲಾ ₹200 ವಿತರಿಸಲಾಯಿತು. ಮತ್ತು ಕೇಂದ್ರ ಸರ್ಕಾರಕ್ಕೆ ಬಡ ಕೂಲಿ ಕಾರ್ಮಿಕರಿಗೆ 6 ತಿಂಗಳವರೆಗೆ ನ್ಯಾಯ ಒದಗಿಸಬೇಕಾಗಿ ಆಗ್ರಹಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾದ ಕುಮಾರಿ ಸ್ವಾತಿ ಮಳಗಿ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶಾಲವಡಿ, ಮೈಲಾರಿ ಹೊಸಮನಿ, ಪುಷ್ಪರಾಜ್ ಹಳ್ಳಿ, ಫಯಾಜ್ ಮುದಗಲ್, ಮೈನುದ್ದೀನ್ ಗಾಮನಗಟ್ಟಿ, ಮದಾರ್ ಮಖಂದಾರ್, ಅಭಿಮನ್ಯು ರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ದರು. ಇದೀಗ ಬ್ರೇಕ್. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9606501038. ಬ್ರೇಕ್ನ ನಂತರ ಮತ್ತೆ
ಹಾಗೂ 20 ರೂಪಾಯಿಗಳನ್ನ ಮನಿ ಆರ್ಡರ್ ಮಾಡುವ ಮೂಲಕ ಮದ್ಯ ನಿಷೇಧ ಆಂದೋಲನದವರು ವಿನೂತನ ಪ್ರತಿಭಟನೆ ನಡೆಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಲಕ್ಷಾಂತರ ಮದ್ಯ ವ್ಯಸನಿಗಳು ಮದ್ಯ ಸೇವನೆಯ ಚಟದಿಂದ ಮುಕ್ತರಾಗಿದ್ದು, ಹಾಗೆ ಹಳ್ಳಿ ನಗರವೆನ್ನದೇ ಲಕ್ಷಾಂತರ ಕುಟುಂಬಗಳಲ್ಲಿ ನೆಮ್ಮದಿ ಶಾಂತಿ ನೆಲೆಸಿತ್ತು. ಮಹಿಳೆಯರು ಮಕ್ಕಳು ಹಿಂಸೆ ಇಲ್ಲದ ದಿನಗಳನ್ನು ಕಾಣಲು ಸಾಧ್ಯವಾಯಿತು. ಆದರೆ ಸರ್ಕಾರಕ್ಕೆ ಇದು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದಾಯದ ನೆಪ ಹೇಳಿ ಸಮಾಜದ ಎಲ್ಲಾ ವರ್ಗದ ಜನರ ವಿರೋಧದ ನಡುವೆಯೂ ಮತ್ತೆ ಮದ್ಯ ಮಾರಾಟಕ್ಕೆ ಕೈ ಅನುಮತಿ ಕೊಟ್ಟಿದ್ದು ಸರಿಯಿಲ್ಲವೆಂದಿದ್ದಾರೆ. ಈಗ ಮತ್ತೆ ಮದ್ಯದ ಕಾರಣಕ್ಕೆ ಕೊಲೆ, ಆಸ್ತಿ ಪಾಸ್ತಿ ಹಾನಿ, ಹಿಂಸೆ, ದೌರ್ಜನ್ಯ ದಿನೇ ದಿನೇ ಹೆಚ್ಚುತ್ತಿದೆ. ಒಂದೆಡೆ ಉದ್ಯೋಗ ಇಲ್ಲ, ಕೂಲಿ ಇಲ್ಲ, ಕೈಯಲ್ಲಿ ಹಣ ಇಲ್ಲ. ಮದ್ಯ ವ್ಯಸನಿಗಳು ಮನೆಯಲ್ಲಿದ್ದ ಅಳಿದುಳಿದ ಸಾಮಾನುಗಳನ್ನೆಲ್ಲವನ್ನ ಮದ್ಯದ ಅಂಗಡಿಗಳಿಗೆ ಅಡವು ಇಡುತ್ತಿದ್ದಾರೆ. ಆಹಾರ ಭದ್ರತೆಗಾಗಿ ನೀಡಿದ ಆಹಾರ ಧಾನ್ಯ, ಜೀವನ ನಿರ್ವಹಣೆಗಾಗಿ ಜನ್ಧನ್ ಕಾರ್ಮಿಕ ಕಾರ್ಡುಗಳಿಗೆ ಜಮಾ ಆದ ಹಣವೆಲ್ಲ ಪುನಃ ಮದ್ಯದ ಅಂಗಡಿಗಳ ಮೂಲಕ ಸರ್ಕಾರದ ಖಜಾನೆ ಸೇರುತ್ತಿದೆ ಎಂದು ಮದ್ಯ ನಿಷೇಧ ಆಂದೋಲನ ಆಕ್ರೋಶ ವ್ಯಕ್ತಪಡಿಸಿದೆ. ಅಂಗಡಿಯಿಂದ ಆದಾಯ ಬರುತ್ತದೆ ಅಂತ ಹೇಳಿ ಎಲ್ಲ ಬಡ ಜನರ ಹೊಟ್ಟೆ ಹೊಡಿತಾ ಇದ್ದಾರೆ. ಇದರಿಂದಾಗಿ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಇಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಿ ಸರಾಯಿ ಅಂಗಡಿಗಳನ್ನ ಬಂದ್ ಮಾಡಿ ಅಂತ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಗರದ ಮುರುಘಾಮಠ ಹತ್ತಿರ ಅಂಚೆ ಕಚೇರಿಯಲ್ಲಿ ಹೆಣ್ಣು ಮಕ್ಕಳು ಮುಖ್ಯಮಂತ್ರಿಗಳಿಗೆ 10-20 ರೂಪಾಯಿಗಳನ್ನ ಮನಿ ಆರ್ಡರ್ ಮಾಡುವ ಮುಖಾಂತರ ಆಂದೋಲನವನ್ನು ನಡೆಸಿದ್ರು. ಇನ್ನು ಈ ಆಂದೋಲನದಲ್ಲಿ ಗೌರಮ್ಮ ನಾಡಗೌಡರ್, ಮಾದೇವಿ, ಬೇಳಿ ಶಶಿಕಲಾ, ಚಿಕ್ಮಠ್, ಶಾರದಾ, ಗಿರಿಜವ್ವ ಸಬರದ್, ಮಂಜುಳಾ ಪೂಜಾರ್, ಲಕ್ಷ್ಮೀ ದಾಸವನವರ್, ಬಸವರಾಜ್ ಜಾಧವ್ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಕೊರೋನಾ ವೈರಸ್ ಹಿನ್ನೆಲೆ 4ನೇ ಹಂತದ ಲಾಕ್ಡೌನ್ ಘೋಷಣೆಯಾಗಿದ್ದು, ಆದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಅನುಮತಿ ನೀಡಿಲ್ಲ. ಆದ್ದರಿಂದ ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರವು ಇದೀಗ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ. ಕೊರೋನಾ ವೈರಸ್ ಭೀತಿಯಿಂದಾಗಿ ಲಾಕ್ಡೌನ್ ಘೋಷಣೆ ಆಗಿದ್ದು, ಎಲ್ಲ ದೇವಾಲಯಗಳು, ದೇವಸ್ಥಾನಗಳು, ರಥ ಜಾತ್ರೆಗಳು ಎಲ್ಲವೂ ಬಂದ್ ಆಗಿವೆ. ಇದೀಗ 4ನೇ ಹಂತದ ಲಾಕ್ಡೌನ್ನಲ್ಲಿ ಸರ್ಕಾರ ಸಡಿಲಿಕೆ ಮಾಡಿದ್ದು, ಆರ್ಥಿಕ ಚಟುವಟಿಕೆ, ಸಂಚಾರ, ಜನರ ಓಡಾಟಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ಧಾರ್ಮಿಕ ಕ್ಷೇತ್ರಗಳನ್ನು ತೆರೆಯಲು ಯಾವುದೇ ರೀತಿಯ ಅನುಮತಿ ನೀಡಿಲ್ಲ. ಆದ್ದರಿಂದ ಪ್ರಸಿದ್ಧ ಕ್ಷೇತ್ರವಾದ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯವು ಇದೀಗ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ. ಇನ್ನು ಈ ಲಾಕ್ಡೌನ್ ಇರುವುದರಿಂದ ಯಾರು ಕೂಡ ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿಸದೆ ಆನ್ಲೈನ್ನಲ್ಲಿಯೇ ಪೂಜೆ ಮಾಡಿಸುವಂತಹ ಪ್ರಕ್ರಿಯೆ ನಡೆಯುತ್ತಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಆದ ದೀಪಕ್ ಚಿಂಚೋರಿ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಮನೆಯ ಮುಂದೆ ಜನರಿಗೆ ಉಚಿತ ಆಹಾರ ಸಾಮಗ್ರಿ ವಿತರಿಸಲಾಯಿತು. ಇನ್ನು ಈ ಸಾಮಗ್ರಿಗಳ ವಿತರಣೆ ವೇಳೆ ಮನೆ ಮುಂದೆಯೇ ಜನಜಂಗುಳಿಯೇ ತುಂಬಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಮಕ್ಕಳೊಂದಿಗೆ ಸಹ ಬಂದು ಕಿಟ್ ಪಡೆದಿದ್ದಾರೆ. ಆದರೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಾಮಾಜಿಕ ಅಂತರವನ್ನ ಮರೆತಿದ್ದಾರೆ.
ಮಾಧುಸ್ವಾಮಿ ರೈತ ಮಹಿಳೆಗೆ ಅವಾಚ್ಯ ಪದಗಳಿಂದ ನಿಂದನೆ ಖಂಡಿಸಿ ರೈತ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಮದ್ಯ ನಿಷೇಧಕ್ಕಾಗಿ ಮನಿ ಆರ್ಡರ್ ಚಳವಳಿ, ಮದ್ಯ ನಿಷೇಧ ಆಂದೋಲನದಿಂದ ವಿನೂತನ ಪ್ರತಿಭಟನೆ. ರಂಜಾನ್ ಹಬ್ಬದಲ್ಲಿ ಸಾಮೂಹಿಕ ಪ್ರಾರ್ಥನೆಗಾಗಿ ಅವಕಾಶ ಕಲ್ಪಿಸಿಕೊಡುವಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಮನವಿ. ಕೊರೋನಾ ವೈರಸ್ ಹಿನ್ನೆಲೆ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ ಪ್ರಸಿದ್ಧ ಶ್ರೀ ಧರ್ಮಸ್ಥಳ ಕ್ಷೇತ್ರ.